ನೀವೇನಾದರೂ ಹೆವಿ ಗೇಮರ್ ಆಗಿದ್ರೆ ಇವತ್ತು ನನ್ನ ಮುಂದೆ ಐಕೂನ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಮೋಸ್ಟ್ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಗೇಮಿಂಗ್ ಸ್ಮಾರ್ಟ್ಫೋನ್ ಇದೆ ಐಕ್ಯೂ 15 ಅಲ್ಟ್ರಾ. ಫಸ್ಟ್ ಆಫ್ ಆಲ್ ಈ ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿಲ್ಲ, ಮೋಸ್ಟ್ಲಿ ಫ್ಯೂಚರ್ನಲ್ಲೂ ಲಾಂಚ್ ಆಗೋದು ಡೌಟು. ಈ ಸ್ಮಾರ್ಟ್ಫೋನ್ ಚೈನಾದಲ್ಲೇ 73,000 ರೂಪಾಯಿಗೆ ಲಾಂಚ್ ಆಗಿದೆ. ಸರ್ಪ್ರೈಸಿಂಗ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಆದಂಥ ಐಕ್ಯೂ 15 72-73 ಸಾವಿರ ಇದೆ. ಇನ್ನು ಐಕ್ಯೂ 15 ಅಲ್ಟ್ರಾನು ಲಾಂಚ್ ಆಯಿತು ಅಂದರೆ 1 ಲಕ್ಷಕ್ಕೆ ಲಾಂಚ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ನನಗೆ ಅನ್ನಿಸ್ದಂಗೆ ಈ ಐಕ್ಯೂ 15 ಅಲ್ಟ್ರಾ ನಮ್ಮ ದೇಶದಲ್ಲಿ ಬರಲ್ಲ, ಲಾಂಚ್ ಮಾಡಲ್ಲ, ಬಂದರೂ ಯಾರೋ ತೊಗೊಳ್ಳಲ್ಲ ಇಷ್ಟೊಂದು ದುಡ್ಡು ಕೊಟ್ಟು. ಸೊ ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ಮೇಲೆ KPL ಅಂತ ಇತ್ತು, ಅದು ನೋಡಿ ಏನು ಕರ್ನಾಟಕ ಪ್ರೀಮಿಯರ್ ಲೀಗ್ ಅವ್ರ ಜೊತೆ ಕೊಲಾಬ್ರೇಟ್ ಮಾಡೋರ ಅಂತ ಅಂದ್ಕೊಂಡೆ. ಅಲ್ಲ, ಕಿಂಗ್ಸ್ ಪ್ರೋ ಲೀಗ್ ಅಂತ ಚೈನೀಸ್ದು ಯಾವುದೋ ಗೇಮಿಂಗಿಂದ ಏನೋ ಲೀಗ್ ಇರಬೇಕದು. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಹೆವಿ ಪ್ರೀಮಿಯಮ್ ಗೇಮಿಂಗ್ ಫೋನು. ಬರ್ತೀನಿ ಆಮೇಲೆ. ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕಪ್ಪು ಬಣ್ಣದ ರಬ್ಬರಿ ಫಿನಿಶಿಂದು ಬ್ಯಾಕ್ ಕವರು, ಚೆನ್ನಾಗಿದೆ ಕ್ವಾಲಿಟಿ. ಇದ್ರ ಕೆಳಗಡೆ ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ, 100 ವ್ಯಾಟಿಂದು ಚಾರ್ಜರು, ಟೈಪ್ ಸಿ ಪೋರ್ಟ್ನ ಜೊತೆಗೆ ಬರುತ್ತೆ. ನಂತರ USB ಟೈಪ್ ಸಿಯಿಂದ ಟೈಪ್ ಸಿ ಕೇಬಲ್ ನಮಗೆ ಸಿಗ್ತಾ ಇದೆ. ಯುನೀಕ್ ಆಗಿರುವಂಥ ಕೇಬಲು, ಗೇಮರ್ಸ್ಗಳಿಗೆ ಯೂಸ್ ಆಗುವಂಥ ಕೇಬಲ್ಲು. ಎಲ್ ಶೇಪ್ ಟೈಪ್ ಸಿ ಆಯಿತಾ. ಸೊ ನೀವು ಚಾರ್ಜ್ ಹಾಕೊಂಡು ಗೇಮ್ ಮಾಡ್ತಿರ್ಬೇಕಾದ್ರೂ ಕೂಡ ನಿಮಗೆ ಕೇಬಲ್ಲು ಡಿಸ್ಟರ್ಬ್ ಮಾಡಲ್ಲ, ಪ್ಲಗ್ ಆಗಿರುವಂಥದ್ದು. ಸೊ ಕ್ರೇಜಿ, ಎಲ್ಲ ಸ್ಮಾರ್ಟ್ಫೋನಲ್ಲೂ ಈ ಥರ ಒಂದು ಕೇಬಲ್ನ ಕೊಡಬೇಕು ಎಲ್ ಶೇಪಿಂದು. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂದರೆ ನೋಡ್ರಪ್ಪ, ಈ ರೀತಿ ಇದೆ. ಹೆವಿ ಇದೆ ಫೋನ್, 227 ಗ್ರಾಮ್ ವೆಯ್ಟ್ ಇದೆ ಮತ್ತು ತುಂಬ ದಪ್ಪ ಇದೆ ಅಂತ ಕೂಡ ಅನಿಸುತ್ತೆ. 8.7 mm ಥಿಕ್ನೆಸ್ಸು. ಈ ಫೋನ್ನ ಫ್ರಂಟಲ್ಲಿ ಯೂನಿಫಾರ್ಮ್ ಬೆಸಲ್ಸು ಸಣ್ಣ ಇದೆ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ. ಆಲ್ರೆಡಿ ಅವರೇ ಸ್ಕ್ರೀನ್ ಕಾರ್ಡ್ ಹಾಕಿದರೆ, ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ. ಹಿಂದಕ್ಕೆ ಬಂತು ಅಂದರೆ ಯುನೀಕ್ ಆಗಿರುವಂಥ ಲುಕ್ ಆಯಿತಾ. ಒಂದು ಆ್ಯಂಗಲಿಂದ ನೋಡಿದ್ರೆ ಪ್ಲೇನ್ ಡಿಸೈನ್ ಅಂತ ಅನಿಸುತ್ತೆ, ಬಟ್ ಇನ್ನೊಂದು ಆ್ಯಂಗಲಿಂದ ಹನಿಕೋಮ್ ಡಿಸೈನ್ ನಮಗೆ ಕಾಣುತ್ತೆ, ಅದು ಕೂಡ ಆರೆಂಜ್ ಕಲರಿಂದು. ಸಕ್ಕತ್ತಾಗಿದೆ ಮಾತ್ರ, ಯುನೀಕಾಗಿ ಮಾಡೋ. ಇನ್ನೊಂದು ಆ್ಯಂಗಲಿಂದ ರೆಡ್ ಕಲರ್ ಕಾಣ್ತಾ ಇದೆ ಗುರು. ಕ್ರೇಜಿ, ಚೆನ್ನಾಗಿ ಮಾಡೋರೆ. ಬಟ್ ಒಂದು ಆ್ಯಂಗಲಿಂದ ಏನೂ ಕಾಣೋದಿಲ್ಲ, ಪ್ಲೈನ್ ಅನಿಸುತ್ತೆ. ಒಂಥರ ಮ್ಯಾಟ್ ಫಿನಿಶ್ ಇದೆ, ಬಟ್ ಲೈಟಾಗಿ ಬೆಳಗ್ಗೆ ಹಿಡಿದ್ರೆ ಸ್ಮಡ್ಜಸ್ ಕಾಣುತ್ತೆ. ಮತ್ತು ಕ್ಯಾಮ್ರಾ ಒಳಗಡೆ ಒಂಥರ ಟ್ರಾನ್ಸ್ಪರೆಂಟ್ ಡಿಸೈನ್ನ ಕೊಟ್ಟಿದ್ದಾರೆ, 3 ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ ರೀತಿ. ಸೊ ಹಿಂದ್ಗಡೆ 3 ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು ಮತ್ತು ಬ್ರೀತಿಂಗ್ ಲೈಟ್ ಸಹ ಇದೆ. ಇದಕ್ಕೆ ಐಕೂನವರು ಮಾನ್ಸ್ಟರ್ ಹ್ಯಾಲೋ ಎನರ್ಜಿ ಬ್ಲೇಡ್ ಬ್ರೀತಿಂಗ್ ಲೈಟ್ ಅಂತ ಕರೀತಾರೆ. ಅಲ್ಲ ಗುರು, ಬರೀ ಬ್ರೀತಿಂಗ್ ಲೈಟ್ ಅಂತ ಕರೆದ್ರೆ ಸಾಕಲ್ವಾ. ಸೊ ಒಂದು ಲೈನ್ ಇದೆ ಆಯಿತಾ, ಅಲ್ಲಿ LED ಇಂಡಿಕೇಟರ್ ರೀತಿ ಕೆಲಸವನ್ನು ಮಾಡುತ್ತೆ. ಕಸ್ಟಮೈಸ್ ಮಾಡ್ಕೊಬೋದು, RGB ಡಿಫ್ರೆಂಟ್ ಕಲರ್ಸ್ ಬರ್ತಾ ಇದೆ. ಒಂದು ಜಸ್ಟ್ ಲೈನ್ ಅಷ್ಟೇ, ಅದಕ್ಕೆ ಇಷ್ಟು ಉದ್ದ ಹೆಸರಿಟ್ಟವ್ರೆ. ಮತ್ತು ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ನಮಗೆ ಸಿಗ್ತಾ ಇದೆ ಮತ್ತು ಈ ಫ್ರೇಮಲ್ಲಿ ಪ್ರೆಷರ್ ಸೆನ್ಸಿಟಿವ್ ಟ್ರಿಗರ್ಸ್ಗಳು ಸಹ ಇದೆ, ಕಸ್ಟಮೈಸ್ ಮಾಡ್ಕೊಬೋದು ಗೇಮಿಂಗಿಗೆ. ಸೊ ಗೇಮ್ ಆಡ್ಬೇಕಾದ್ರೆ 2 ಎಕ್ಸ್ಟ್ರಾ ಬಟನ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಹೆವಿ ಯೂಸ್ ಆಗುತ್ತೆ ಗೇಮರ್ಸ್ಗಳಿಗೆ ನಂಗೆ ಅನ್ನಿಸ್ತಂಗೆ. ಇನ್ನು ಈ ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು ಮತ್ತು IR ಬ್ಲಾಸ್ಟರ್ ಸಹ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಈ ಫೋನಲ್ಲಿ ಕೂಲಿಂಗ್ ಫ್ಯಾನ್ ಸಹ ಇದೆ ಇನ್ಬಿಲ್ಟು. ಸೊ ಅದು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಬೇಕು ಅಂತ ಅಂದರೆ ನೀವು ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡ್ಬೋದು ಅಥವಾ ಆಟೋಮೆಟಿಕ್. ಫೋನ್ ಸ್ವಲ್ಪ ಹೀಟ್ ಆಗ್ತಾ ಇದೆ, ಫೋನ್ ಸ್ವಲ್ಪ ಹೆವಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ ಅನ್ನೋ ಟೈಮಲ್ಲಿ ಆಟೋಮೆಟಿಕ್ ಆನ್ ಆಗುತ್ತೆ. ಆ ರೀತಿ ಬೇಕಾದರೂ ಮಾಡ್ಬೋದು. ಈ ಕೂಲಿಂಗ್ ಫ್ಯಾನ್ಗೆ ಇನ್ಲೆಟ್ಟು ಈ ಕ್ಯಾಮ್ರಾ ಬಂಪ್ ಕೆಳಗಿಂದ ಹೋಗುತ್ತೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಅಲ್ಲಿಂದ ಗಾಳಿ ಹೋಗಿ ಸೈಡಿಂದ ಹೊರಗೆ ಬರುತ್ತೆ. ಸೊ ತುಂಬ ಯುನೀಕಾಗಿ ಒಂದು ಡಿಸೈನ್ನ ಮಾಡಿದ್ದಾರೆ. ಸೊ ಫೋನ್ನ ಕೂಡ ಒಂದು ಲೆವೆಲ್ ಕೂಲಾಗಿಟ್ಟಿರುತ್ತೆ. ಇನ್ನು ಈ ಫೋನ್ IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಹೊಂದಿರುವಂಥ ಸ್ಮಾರ್ಟ್ಫೋನು. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೆವಿ ಇಂಪ್ರೆಸಿವ್ ಆಗಿದೆ. ಒಂದು ಗೇಮಿಂಗ್ ಫೋನ್ಗೆ ಏನೆಲ್ಲ ಬೇಕು ಪ್ರತಿಯೊಂದನ್ನು ಕೂಡ ಈ ಫೋನಲ್ಲಿ ಕೊಟ್ಟಿದೆ. ಟ್ರಿಗರ್ಸ್ ಇದೆ ಮತ್ತು ಕೂಲಿಂಗ್ ಫ್ಯಾನ್ ಇದೆ. ಸೊ ಏನೋ ಜಾತ್ರೆ ಹತ್ರ LED ಲೈಟ್ಸ್ ಅದು ಇದೆಲ್ಲ ಕೊಟ್ಟಿಲ್ಲ, ಒಂದು ಸಿಂಗಲ್ ಲೈನ್ ಇದೆ. ಬಿಟ್ಟರೆ ನಂಗೆ ಅನ್ನಿಸ್ತಂಗೆ ಅವಶ್ಯಕತೆ ಇರುವಂಥದ್ದು ಗೇಮರ್ಸ್ಗಳಿಗೆ ಪ್ರತಿಯೊಂದು ಇದೆ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ನಂಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.85 ಇಂಚಿಂದು ಕ್ವಾಡ್ HD+ ರೆಸಲ್ಯೂಷನ್ದು LTPO ಅಮೋಲೆಡ್ ಡಿಸ್ಪ್ಲೇ, 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತದೆ. LTPO ಆಗಿರೋದ್ರಿಂದ ಸೂಪರ್. ಮತ್ತು ಹೈ ಬ್ರೈಟ್ನೆಸ್ ಮೋಡಲ್ಲಿ 2600 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಅಷ್ಟೇ ಅಲ್ಲ, ಲೋಕಲ್ ಪೀಕ್ ಬ್ರೈಟ್ನೆಸ್ಸು 8000 ನಿಟ್ಸು.
8,000 ನಂಗೆ ಅನ್ನಿಸ್ತಂಗೆ ಇದು ಒನ್ ಆಫ್ ದ ಹೈಯೆಸ್ಟ್ ಪಿಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಆಯಿತಾ. ಬಿಸಿಲಿಗೆ ಹೋದರೆ ಗೊತ್ತಾಗುತ್ತೆ ನಮಗೆ. ಮತ್ತು HDR10+ ಸಹ ಇದೆ, ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುತ್ತೆ, 10 ಬಿಟ್ ಡಿಸ್ಪ್ಲೇ ಒಟ್ಟಿನಲ್ಲಿ ಆಯಿತಾ. ಡಿಸ್ಪ್ಲೇ ಸಖತ್ತಾಗಿದೆ ಮತ್ತು ಬೆಸ್ಟ್ ಡಿಸ್ಪ್ಲೇ ಅಂತ ಅನ್ಬೋದು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ 4 ವೇರಿಯಂಟ್ ಲಾಂಚ್ ಆಗ್ತಾ ಇದೆ. ನೀವು ನಂಬಲ್ಲ, ಅಪ್ ಟು 24 GB ತನಕ ರ್ಯಾಮ್ ವೇರಿಯಂಟ್ ಇದೆ, 24 GB, ಮತ್ತು 1 TB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR5X ಅಲ್ಟ್ರಾ ಪ್ರೋ ರ್ಯಾಮ್ ಅಂತೆ. ಏನು ಗುರು ಇದು? UFS 4.1 ಸ್ಟೋರೇಜ್, ಸೊ ಯಾವುದು ಕೂಡ ರ್ಯಾಮ್ ಸ್ಟೋರೇಜಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನಿಂದು ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5. ಸೊ ನಾವು ದ ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಒನ್ ಆಫ್ ದ ಹೈಯೆಸ್ಟ್ ರೇಟಿಂಗ್ ಕೊಡ್ತು. ನಾವು ಚೆಕ್ ಮಾಡಿರೋದ್ರಲ್ಲಿ ಹೈಯೆಸ್ಟ್ ರೇಟಿಂಗು 42 ಲಕ್ಷ. ಕ್ರೇಜಿ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ನಾರ್ಮಲ್ 6% ಆಯಿತು, ಟೆಂಪ್ರೇಚರ್ ವೇರಿಯೇಷನ್ ಬರೀ 51 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ನಾವು ಇಲ್ಲಿಯವರೆಗೆ ಅಂದರೆ ಸ್ಯಾಮ್ಸಂಗ್ ಒಂದು ಬಿಟ್ಟು ಈ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಇರುವಂಥ ಪ್ರೊಸೆಸರ್ದು ಒನ್ ಆಫ್ ದ ಲೋಯೆಸ್ಟ್ ಟೆಂಪ್ರೇಚರ್ ಆಯಿತಾ. ಲೋಯೆಸ್ಟ್ ಟೆಂಪ್ರೇಚರ್ ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಈವನ್ iQOO 15 ಕೂಡ ಅಷ್ಟೊಂದು ಹೀಟ್ ಆಗಿರಲಿಲ್ಲ. ಇದರಲ್ಲಿ ಕೂಲಿಂಗ್ ಫ್ಯಾನ್ ಇರೋದ್ರಿಂದ ಏನಂತ ತುಂಬ ದೊಡ್ಡ ಡಿಫ್ರೆನ್ಸ್ ಏನು ಮಾಡ್ತಿಲ್ಲ. ಎಷ್ಟೋ ಸಲ ನನಗೆ ಈ ಕೂಲಿಂಗ್ ಫ್ಯಾನ್ ಗಿಮಿಕ್ಕಿ ಅನಿಸುತ್ತೆ ಆಯಿತಾ. ಕೂಲಿಂಗ್ ಫ್ಯಾನ್ ಇದ್ರೂ ಕೂಡ ಡ್ರಾಸ್ಟಿಕಲಿ ಈ ಪ್ರೊಸೆಸರ್ದು ಮತ್ತು ಫೋನ್ ಹೀಟ್ ಆಗುವಂಥದ್ದು ಕಡಿಮೆ ಆಗಲ್ಲ, ಆಲ್ಮೋಸ್ಟ್ ಅಷ್ಟೇ ಹೀಟ್ ಆಗ್ತಿರುತ್ತೆ ಫೋನ್ ಆಯಿತಾ. ಸೊ ನನಗೆ ಎಲ್ಲೋ ಒಂದು ಕಡೆ ಈ ಕೂಲಿಂಗ್ ಫ್ಯಾನ್ಗಳದ್ದು ಗಿಮಿಕ್ ಇರುತ್ತೆ, ಅಷ್ಟೊಂದೇನು ಡಿಫ್ರೆನ್ಸ್ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ ಆಯಿತಾ. ಅದು ಕೂಡ ಫೋನ್ಗಳಲ್ಲಿ. ಇನ್ನು Geekbench ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಳ್ಳೆಯ ಸ್ಕೋರನ್ನು ಕೊಡ್ತಾರೆ ಮತ್ತು ಹೈಯೆಸ್ಟ್ ಸ್ಕೋರ್ನ ಕೊಡ್ತಾ ಇರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ಜೊತೆಗೆ ಈ ಫೋನಲ್ಲಿ ಗೇಮಿಂಗಿಗೆ ಅಂತಲೇ ಡೆಡಿಕೇಟೆಡ್ Q3 ಚಿಪ್ ಸಹ ಇದೆ. ನಮಗೆ ಸೇಮ್ ಚಿಪ್ಪು iQOO 15 ಕೂಡ ಇತ್ತು. ನಿಮ್ಗೆ ಅದು ಇದರಲ್ಲಿ ಏನು ತುಂಬ ಡಿಫ್ರೆನ್ಸ್ ಇಲ್ಲ ಆಯಿತಾ. ಸೊ ನಿಮಗೆ ಕೂಲಿಂಗ್ ಫ್ಯಾನ್ ಎಕ್ಸ್ಟ್ರಾ ಹಾಕಿದ್ದಾರೆ, ಟ್ರಿಗರ್ಸ್ ಎಕ್ಸ್ಟ್ರಾ ಇದೆ, ಬಿಟ್ಟರೆ ಉಳಿದಿದೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಷನ್ನೇ ಇದೆ. ಸೊ BGMI ಆಪ್ಟಿಮೈಸ್ ಆಗಿಲ್ಲ, PUBG ಆಪ್ಟಿಮೈಸ್ ಆಗಿದೆ. PUBG ಬೇಕಾದ್ರೆ ನೀವು ಆಡ್ಬೋದು. ಇದು ಚೈನೀಸ್ ಫೋನ್ ಆಗಿರೋದ್ರಿಂದ BGMI ಆಪ್ಟಿಮೈಸ್ ಆಗಿರೋದಿಲ್ಲ. ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ತನಕ ಮಾತ್ರ ಹೋಗಿದ್ದು. ಮ್ಯಾಕ್ಸಿಮಲ್ಲಿ ಅಲ್ಟ್ರಾ HDR ಅಲ್ಟ್ರಾ ಎರಡು ಕೂಡ ತುಂಬ ಸ್ಮೂತಾಗಿ ಒಟ್ಟಿನ ಕೆಲಸ ಮಾಡ್ತಿದೆ, ಬಟ್ ಆಪ್ಟಿಮೈಸ್ ಆಗಿಲ್ಲ, ತಲ್ಲಿಟ್ಕೊಳ್ಳಿ. ಬಟ್ ಕಾಲ್ ಆಫ್ ಡ್ಯೂಟಿ ಎಲ್ಲ ಹೆವಿ ಸ್ಮೂತಾಗಿ ಆಪ್ಟಿಮೈಸೇಷನ್ ಆಗಿದೆ. ಹೈಯರ್ ರಿಫ್ರೆಶ್ ರೇಟಲ್ಲಿ ನಮಗೆ ಅದರಲ್ಲಿ ಸಿಗುತ್ತೆ. ಬಿಲ್ಟಿನ್ ಕೂಲಿಂಗ್ ಫ್ಯಾನ್ ಇರೋದ್ರಿಂದ ನೀವು ಗೇಮ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಆ ಫ್ಯಾನ್ ರನ್ ಆಗಿ ಶುರುವಾಗುತ್ತೆ. ಸೊ ಒಳ್ಳೆಯದು. ಮತ್ತು ಕಾಲ್ ಆಫ್ ಡ್ಯೂಟಿಯಲ್ಲಿ ನಿಮಗೆ ಲಾಸ್ಲೆಸ್ 144 FPS ಇಂದು ಫ್ರೇಮ್ ರೇಟ್ ಸಿಗುತ್ತೆ ಅಂತ ಅಂತಾರೆ. ಸೊ ಅಡಿಷ್ನಲ್ ಎಕ್ಸ್ಟ್ರಾ ಫ್ರೇಮ್ಸನ್ನು ಆ್ಯಡ್ ಮಾಡುತ್ತೆ. ಅವ್ನು ಕೋರ್ ಗೇಮ್ಗಳು ನಂಗೆ ಅನ್ನಿಸ್ದಂಗೆ ಸಪೋರ್ಟ್ ಮಾಡಲ್ಲ. ಮತ್ತು ಗೇಮಿಂಗ್ ಟೂಲ್ ಸಹ ಇದೆ, ಅಲ್ಲೇ ಪರ್ಫಾರ್ಮೆನ್ಸ್ ಪ್ಯಾನಲ್ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು PC ಗ್ರೇಡಿಂದು ರೇಟ್ ರೇಸಿಂಗನ್ನು ಅವ್ರು ಇದರಲ್ಲಿ ಕೊಟ್ಟಿದ್ದೀವಿ ಅಂತ ಅಂತಾರೆ. PC ಲೆವೆಲ್ ನನಗೇನೋ ಡೌಟ್, ಹೇಳೋಕ್ಕೇನು ಹೇಳ್ತಾರೆ ಎಲ್ಲರೂ. ಮತ್ತು ಆ್ಯಪ್ಟಿಕ್ಸ್ ಸಹ ತುಂಬ ಚೆನ್ನಾಗಿದೆ. ಈ ಏನೋ 4D ವೈಬ್ರೇಷನ್ನು ನಮಗೆ ಈ ಟ್ರಿಗರ್ಸ್ ಎಲ್ಲ ಪ್ರೆಸ್ ಮಾಡಿದಾಗ ಆ್ಯಕ್ಚುಲಿ ನಿಜವಾಗ್ಲೂ ನಾವು ಒಂದು ಬಟನ್ನೇ ಪ್ರೆಸ್ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ. ಸೊ ವೈಬ್ರೇಷನ್ ಮೋಟ್ರು ಚೆನ್ನಾಗಿದೆ. ಮತ್ತು ಅವರೇನೋ 360 ಡಿಗ್ರಿದು ಕ್ರಯೋ ವೆಲಾಸಿಟಿ ಕೂಲಿಂಗ್ ಏನೇನೋ ಹೇಳ್ತಾರೆ ಇವರು. ವೇಪರ್ ಚೇಂಬರ್ ಹಾಕಿರ್ತಾರೆ, ಕ್ರಯೋ ವೆಲಾಸಿಟಿ ಅಂತ ಕಾಗೆ ಆಡಿಸ್ತಾರೆ. ಸೊ ಒಟ್ಟಿನಲ್ಲಿ ಓಕೆ, ಹೀಟ್ ಆಗಲ್ಲ ಫೋನ್, ತಲೆ ಕೆಡಿಸ್ಕೊಂಬಿಡಿ. ಮತ್ತು ಅವ್ರದ್ದು ಗೇಮಿಂಗ್ ಪ್ಯಾನಲ್ಲೇ ನಾವು ಲೈವ್ ಸ್ಟ್ರೀಮ್ ಮಾಡುವಂಥ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಗೇಮರ್ಸ್ಗಳಿಗೆ ಹೇಳಿ ಮಾಡಿಸಿದ ರೀತಿಯಲ್ಲೇ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಹಿಂದ್ಗಡೆ 3 ಕ್ಯಾಮ್ರಾ ಇದೆ. ಸೇಮ್ ನಮಗೆ iQOO 15 ಏನಿತ್ತು ಸಿಮಿಲರ್ ಕ್ಯಾಮ್ರಾನೇ ಆಯಿತಾ. 50 MP ಮೇನ್ ಸೆನ್ಸಾರ್, f1.9 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು, 50 MP ಪೆರಿಸ್ಕೋಪಿಕ್ ಕ್ಯಾಮ್ರಾ, 3x ಆಪ್ಟಿಕಲ್ ಝೂಮ್ ಮಾಡುವಂಥದ್ದು, ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಮತ್ತು ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ 50 MP. ಇನ್ನು ಫ್ರಂಟ್ ಕ್ಯಾಮ್ರಾ 32 MP, ಸೇಮ್ ಟು ಸೇಮ್ ಇದೆ. ಕ್ಯಾಮ್ರಾ ಕ್ಲಾರಿಟಿ ತುಂಬ ಕ್ಲೋಸ್ ಅಂತೀನಿ, ಅದಕ್ಕೆ iQOO 15 ತುಂಬ ಕ್ಲೋಸ್ ಇದೆ. ಅದರದ್ದು ಕೂಡ ವೀಡಿಯೋ ಮಾಡಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಕ್ಯಾಮ್ರಾದಲ್ಲಿ ನನಗೇನು ತುಂಬ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ. ಕ್ವಾಲಿಟಿ ಆ ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಇನ್ಡೆಪ್ನ ಹೋಗೋದಕ್ಕೆ ಹೋಗಲ್ಲ. ಸೊ ಏನಕ್ಕೆ ಅಂದರೆ ಗೇಮಿಂಗ್ ಫೋನ್ ಆಗಿರೋದ್ರಿಂದ ಬರೀ ಪರ್ಫಾರ್ಮೆನ್ಸಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಸೊ ಸೇಮ್ iQOO 15 ಥರನೇ ಕ್ಯಾಮ್ರಾ, ಈ ಪ್ರೈಸ್ ರೇಂಜಿಗೆ ಬೆಸ್ಟ್ ಕ್ಯಾಮ್ರಾ ಅಂತ ಅನ್ನೋದಿಲ್ಲ ಆಯಿತಾ. ಒಂದು ಲೆವೆಲಿಗೆ ಸುಮಾರಾಗಿದೆ. ಅವಶ್ಯಕತೆ ಇರುವಂಥದ್ದು ಕ್ಯಾಮ್ರಾ AI ಫೀಚರ್ಗಳು ನಮಗೆ ಸಿಗ್ತಾ ಇದೆ. ಎಡಿಟಿಂಗ್ ಫೀಚರ್ಗಳು ಗ್ಯಾಲರಿ ಒಳಗೆ ಸಿಗ್ತಾ ಇದೆ. ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ರಿಯರ್ ಕ್ಯಾಮ್ರಾ 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಅಥವಾ 4K 60 ಆಪ್ಷನ್ ಸಹ ಇದೆ. ಫ್ರಂಟ್ ಕ್ಯಾಮ್ರಾ 4K 60 FPS ಅಲ್ಲಿ ರೆಕಾರ್ಡ್ ಮಾಡುತ್ತೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ.
ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ ಎಲ್ಲೋ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು OS ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 16 ಬೇಸ್ ರನ್ ಆಗ್ತಿರುವಂಥ ಆರಿಜಿನ್ OS 6 ನಮಗೆ ಸಿಗ್ತಾ ಇದೆ. ಸೇಮ್ ವಿವೋ ಫೋನ್ಲಿರುವಂಥ OS ಆಯಿತಾ. ಸೊ ಆಪ್ಟಿಮೈಸೇಷನ್ ಚೆನ್ನಾಗಾಗಿದೆ. ಇದರಲ್ಲಿ ಫುಲ್ ಕಂಪ್ಲೀಟ್ ಚೈನೀಸಲ್ಲಿದೆ. ನಮ್ಮ ದೇಶದಲ್ಲಿ ಲಾಂಚ್ ಆದರೆ ಬರೀ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ತಾರೆ, ಉಳಿದಿದ್ದೆಲ್ಲ ಸೇಮ್ OS, ಏನೂ ಡಿಫ್ರೆನ್ಸ್ ಇಲ್ಲ. ಇನ್ನು ಕೆಲವೊಂದು ಅವಶ್ಯಕತೆ ಇರುವಂಥ ನೆಸಸರಿ AI ಫೀಚರ್ಗಳನ್ನು ನೋಟ್ ಅಸಿಸ್ಟು ಪ್ರತಿಯೊಂದು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಆಯಿತಾ. ಒಟ್ಟಿನಲ್ಲಿ ನಮ್ಮ ದೇಶಕ್ಕೆ ಲಾಂಚ್ ಆದರೆ ಬರುತ್ತೆ. ಇದರಲ್ಲಿ ಕೆಲವೊಂದು ಡಿಫ್ರೆಂಟ್ ಆಗಿದೆ, ಚೈನಾ ಫೋನ್ ಆಗಿರೋದ್ರಿಂದ. OS ಓಕೆ ಅಂತ ಹೆವಿ ಇಂಪ್ರೆಸಿವ್, ನನಗೆ ಪರ್ಸನಲ್ ಎಷ್ಟೊಂದು ಇಂಪ್ರೆಸ್ ಮಾಡಲ್ಲ. ಬಟ್ ಇತ್ತೀಚೆಗೆ ಪರವಾಗಿಲ್ಲ, ಎಲ್ಲರೂ ಕೂಡ ಒಳ್ಳೆಲ್ಲ ಕಸ್ಟಮೈಸೇಷನ್ನು ಫೀಚರೆಲ್ಲ ಕೊಡ್ತಿದ್ದಾರೆ. ಸ್ಟಾಕ್ ಆ್ಯಂಡ್ರಾಯ್ಡ್ ಲೆವೆಲ್ಲಿಗೆ ಎಲ್ಲರೂ ಕೂಡ ಐಕಾನ್ಸನ್ನು ಸೆಟ್ಟಿಂಗನ್ನು ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ, ಒಳ್ಳೆಯದು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7400 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೊ ಒಂದು ಲೆವೆಲಿಗೆ ದೊಡ್ಡ ಬ್ಯಾಟ್ರಿನೇ. 100 ವ್ಯಾಟಿನ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಹೇಳಿದ್ನಲ್ಲ ಎಲ್ ಶೇಪ್ ಚಾರ್ಜರು. ಸೊ ಹಿಂಗೆ ಹಾಕೊಂಡು ನೀವು ಫೋನ್ಗೆ ಗೇಮ್ ಆಡ್ಬೇಕಾದ್ರೆ ನಿಮಗೆ ಒಂಥರ ಇರಿಟೇಷನ್ ಫೀಲ್ ಆಗೋಲ್ಲ, ಯಾವುದೋ ಚಾರ್ಜರ್ ಇದೆ ಅಂತ. ಸೊ ಒಳ್ಳೆಯದು. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 40 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಬೈಪಾಸ್ ಚಾರ್ಜಿಂಗ್ ಸಹ ಇದೆ ನಿಮಗೆ. ಡೈರೆಕ್ಟಾಗಿ ಚಾರ್ಜ್ ಆಗಿದ್ದೆಲ್ಲ ಪರ್ಫಾರ್ಮೆನ್ಸಿಗೆ ಹೋಗ್ತಾ ಇರುತ್ತೆ, ಫೋನ್ ಚಾರ್ಜ್ ಆಗ್ತಿರಲ್ಲ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರು, ಡಾಲ್ಬಿ ಅಟ್ಮೋಸ್ ಸಹ ಇದೆ. ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ. ಕನೆಕ್ಟಿವಿಟಿಯಲ್ಲಿ ವೈಫೈ 7 ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ ಮತ್ತು NFC ಸಹ ಇದೆ. ಜೊತೆಗೆ ಗೇಮರ್ಸ್ಗಳೇನಾದ್ರು ಫೋನ್ ತೊಗೊಂಡಿದ್ದನ್ನು ಸ್ಟ್ರೀಮ್ ಮಾಡಬೇಕು ಅಂದರೆ USB ಟೈಪ್ಸ್ ಇದೆ ಅಲ್ವಾ, ಇದು USB 3.2 ಸಪೋರ್ಟ್ ಮಾಡುತ್ತೆ ಆಯಿತಾ. ಸೊ ನೀವು ಆರಾಮಾಗಿ ಇದರಿಂದ ಸ್ಟ್ರೀಮ್ ಮಾಡೋಕ್ಕೂ ಈಸಿ, ಜೊತೆಗೆ ಡಾಟಾ ಟ್ರಾನ್ಸ್ಫರ್ ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಒಳ್ಳೆಯದು. ಸೊ ಇದಿಷ್ಟು ಈ ಫೋನ್ದು ಕೆಲವೊಂದು ಮೇಯ್ನ್ ಫೀಚರ್ಸ್ ಆಯಿತಾ. ಸೊ ಇದನ್ನು ಬಿಟ್ಟರೆ ಈ ಟ್ರಿಗರ್ಸ್ಗಳು ತುಂಬ ರೆಸ್ಪಾನ್ಸಿವ್ ಆಗಿದೆ ಆಯಿತಾ. ಗೇಮ್ ಆಡ್ಬೇಕಾದ್ರೆ ಹೆವಿ ಕನ್ವೀನಿಯೆಂಟ್ ಆಗಿದೆ. IR ಬ್ಲಾಸ್ಟ್ ಇದೆ. ಸೊ IR ಸಪೋರ್ಟ್ ಆಗುವಂಥ ಡಿವೈಸ್ನ ಕಂಟ್ರೋಲ್ ಮಾಡ್ಬೋದು. ಕೂಲಿಂಗ್ ಫ್ಯಾನ್ ಹೇಳಿದ್ನಲ್ಲ, ತುಂಬ ಏನು ಜಾಸ್ತಿ ಸೌಂಡ್ ಏನು ಬರಲ್ಲ, ಅದು ಲೆವೆಲಿಗೆ ಸೈಲೆಂಟಾಗಿ ಇದೆ. ಸೊ ಅದರಿಂದ ಏನೋ ತುಂಬ ಡಿಫ್ರೆನ್ಸ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಫ್ಯಾನ್ನ ಮ್ಯಾನ್ಯುವಲಿ ಆಫ್ ಮಾಡುವಂಥ ಆಪ್ಷನ್ ಇಲ್ಲ ಆಯಿತಾ. ಸೊ ಆಟೋಮೆಟಿಕ್ ಅದೇ ಆನ್ ಆಗುತ್ತೆ. ನಾವು ಬೇಕಾದ್ರೆ ಸೆಟ್ ಮಾಡ್ಬೋದು, ಲೆವೆಲ್ಸನ್ನು ಸೆಟ್ ಮಾಡೋ ಆಪ್ಷನ್ ಇದೆ. ಬೇಡ ಅಂದರೆ ಆಟೋಮೆಟಿಕ್ ಆಫ್ ಕೂಡ ಮಾಡುವಂಥ ಆಪ್ಷನ್ ಸಹ ಇದೆ. ಬಟ್ ಫ್ಯಾನ್ ಆಫ್ ಮಾಡೋಕ್ಕಾಗಲ್ಲ ನನಗೆ ಅನ್ನಿಸ್ದಂಗೆ. ಸ್ವಲ್ಪ ಹೈಟ್ ಆಯ್ತು ಪಟ್ ಅಂತದೇ ಆಟೋಮೆಟಿಕ್ ಆನ್ ಆಗಿಬಿಡುತ್ತೆ. ಸೊ ಗೊತ್ತಾಗಲ್ಲ, ರನ್ ಆಗ್ತಿರೋದೇ ಕಿವಿ ಹತ್ರ ಇಟ್ಕೊಂಡ್ರೆ ಕೆಲವೊಂದು ಟೈಮ್ ಗೊತ್ತಾಗುತ್ತೆ ಆಯಿತಾ. ಅಷ್ಟು ಸೈಲೆಂಟ್ ಆಗಿರುತ್ತೆ. ಅದು ಮ್ಯಾಕ್ಸಿಮಮ್ ಇಟ್ಟರೆ ಮೋಸ್ಟ್ಲಿ ಒಂಚೂರು ಲೈಟಾಗಿ ಕೇಳುತ್ತೆ. ಸೊ ಇದಿಷ್ಟು ಈ ಫೋನ್ ಬಗ್ಗೆ. ಹೆವಿ ಸಕ್ಕತ್ತಾಗಿದೆ. ಬಟ್ ನಮ್ಮ ದೇಶಕ್ಕೆ ಬರೋಲ್ಲ ಇದು. ಬಂದ್ರೂ 1 ಲಕ್ಷಕ್ಕೆ ಲಾಂಚ್ ಮಾಡ್ತಾರೆ, ಯಾರು ತಗೊಳ್ಳಲ್ಲ. ಆಗ ನಂಗೆ ಅನ್ನಿಸ್ದಂಗೆ ಐಕ್ಯೂ 15 ಒಂದು ಲೆವೆಲಿಗಿದೆ. ಬಟ್ ಈ ವರ್ಷ 72,000 ರೂಪಾಯಿಗೆ ಲಾಂಚ್ ಮಾಡೋರೆ. ಮುಂಚೆ ಎಲ್ಲ ಐಕ್ಯೂ 15 ಐಕ್ಯೂ ಮೇಯ್ನ್ ಸೀರೀಸ್ ಅಂದರೆ ಒಂದು 50,000 55,000 ರೇಂಜ್ ಇರ್ತಿತ್ತು ಮ್ಯಾಕ್ಸಿಮಮ್ ಅಂತಂದರೆ. ಮುಂಚೆ 40,000 ರೂಪಾಯಿಗೆ ಲಾಂಚ್ ಮಾಡೋರು. ಬಟ್ ಈಗ 72,000 ರೂಪಾಯಿಗೆ ತಂದು ನಿಲ್ಸವ್ರೆ. ಈ ಫೋನ್ ಅಲ್ಟಿಮೇಟ್ ಆಗಿದೆ, ಸಖತ್. ಗೇಮರ್ಸ್ಗಳಿಗೆ ನೆಕ್ಸ್ಟ್ ಲೆವೆಲ್ ಇದೆ. ವಿತ್ ಕೂಲಿಂಗ್ ಫ್ಯಾನು, ಟ್ರಿಗರ್ಸು, ವೈಬ್ರೇಷನ್ ಮೋಟ್ರೆಲ್ಲ ಮಚ್ ಬೆಟರ್ ಇದೆ. ಇದೆಲ್ಲ ಇದೆ. ಬಟ್ ನಾನೊಂದು ತಗೊಳ್ಳಿ ಅಂತ ಅನ್ನಲ್ಲ, ಇಂಪೋರ್ಟ್ ಮಾಡ್ಕೊಳ್ಳಿ ಅನ್ನಲ್ಲ. ನಮ್ಮ ದೇಶದಲ್ಲಿ ಐಕ್ಯೂ 15 ಸಾಕು. ಸ್ವಲ್ಪ ಬೆಲೆ ಜಾಸ್ತಿ ಇದ್ರೂ ಏನು ಮಾಡೋಕ್ಕಲ್ಲ, ಬೇರೆ ಆಪ್ಷನ್ ಇಲ್ಲ. ಎಲ್ಲರೂ ಅಷ್ಟಕ್ಕೆ ಲಾಂಚ್ ಮಾಡ್ತಾರಲ್ಲ. ಸೊ ಅದರಿಂದ ಒಟ್ಟಿನಲ್ಲಿ ತುಂಬ ಯುನೀಕಾಗಿ ಚೆನ್ನಾಗಿದೆ. ಈ ಥರ ಫೋನ್ಗಳು ನಮ್ಮ ದೇಶಕ್ಕೂ ಬರಬೇಕು ಆಯಿತಾ. ತಗೊಳ್ತಾರೆ, ಬರಬೇಕು ನಂಗೆ ಅನ್ನಿಸ್ದಂಗೆ. ಸೊ ನಿಮಗೇನು ಅನ್ನಿಸ್ತು ಈ ಫೋನ್ ಬಗ್ಗೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.